ಮತ್ತೆ ಮರಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಕ್ಲಿಯರ್ ಗೊತ್ತು ವಿಡಿಯೋ. ಸಿ ವಾಕ್ಗೆ ಹೋಗಿದ್ದಾರೆ, ಮಲ್ಪೆ ಬೀಚಿನ ಸಿ ವಾಕ್. ಅಣ್ಣ ತಮ್ಮದಿರು ದೋಣಿ ತಳ್ತವ್ರೆ. ಯುಗಗಳೇ ಸಾಗಿದ್ರು ಈ ದೋಣಿ ಮಾತ್ರ ಸಾಗಲ್ಲ. ಯಾಕಂದರೆ ಇದು ಮಣ್ಣಲ್ಲಿ ಕಟ್ಟಿ ಸುಮ್ಮನೆ ಸ್ಟ್ಯಾಚು ಮಾಡಿರೋದು. ಅದಕ್ಕೆ ಎಷ್ಟೇ ತಳ್ಳಿದ್ರು ಯುಗಗಳೇ ಸಾಗಿದ್ರು ಈ ದೋಣಿ ಮಾತ್ರ ಸಾಗಲ್ಲ. ಮಣ್ಣಿನಲ್ಲಿ ಕಟ್ಟಿರೋಂಥದ್ದು. ಈಗ ಫೌಂಟೇನ್ ಥರ ಏನೋ ಪಾರ್ಕ್ ಕಟ್ಟಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೆಕ್ಕು ಮುಖ ಊರಿದೆ, ಬ್ಯಾಕ್ ಸೈಡ್ ಎತ್ತಿದೆ. ಬೆಕ್ಕೋ ರ್ಯಾಬಿಟೋ ಹುಲಿನೋ ಸಿಂಹನೋ ಗೊತ್ತಾಗ್ತಾ ಇಲ್ಲ. ಚೀಪ್ ಎಲ್ಲ ಚೀಪ್ ಸಾಂಗ್ ಹಾಕೊಂಡ್ಬಿಟ್ಟು ಇನ್ 1947 ಟ್ಯಾಟೋ. ಹಳೆ ಕಾಲದ ಟ್ಯಾಟೋಗಳಾಗ್ತಾ ಇರುತ್ತೆ. ಜಾರು ಬಂಡೆ ಇದೆ, ಮಕ್ಕಳಿಗೋಸ್ಕರ ಜಾರು ಬಂಡೆ ಆಟ ಆಡಲಿಕ್ಕೆ. ಸಿ ವಾಕ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ರೆಸ್ಟೋರೆಂಟ್ ಇದೆ, ಎಲ್ಲ ಫುಡ್ ಸ್ಟಾಲ್ಗಳಿದೆ. ಶಿವ ಫಾಸ್ಟ್ ಫುಡ್, ಶ್ರೀ ಸಾಯಿ ಚಾಟ್ಸ್, ಬಾಂಬೆ ಗೋಲಾ, ಅಯ್ಯಪ್ಪ ಜ್ಯೂಸ್ ಸೆಂಟರ್, ಶ್ರೀ ಗುರು, ಸಿ ವಾಕ್ ಕೆಫೆ, ವೆಜ್ ಫುಡ್ ಕೋರ್ಟ್, ಬೋಟಿಂಗ್ ಟು ಸೆಟ್ ಮೇರಿಸ್ ಐಲ್ಯಾಂಡ್, ಟಿಕೆಟ್ ಬುಕ್ಕಿಂಗ್ ಆಫೀಸ್. ಎಷ್ಟು ಟಿಕೆಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೆಷ್ಟು ಹೋಗ್ತಾ ಇರ್ಬೋದು ಮೋಸ್ಟ್ಲಿ. ಅವರು ಪೊಲೀಸ್ ಸ್ಟಾರ್ಟ್. ಮೀನು ಹಿಡಿತಾ ಇದ್ದಾರೆ ಅಣ್ಣ, ಬಲೆ ಬಿಟ್ಟಿದ್ದಾರೆ. ಒಂದು ಮೀನು ಸಿಕ್ಕೈತೋ ಇಲ್ವೋ ಗೊತ್ತಿಲ್ಲ. ಬಲೆ ಬಿಟ್ಟು ಎಳಿತಾ ಇದ್ದಾರೆ. ಸಿಗ್ತಾ ಅಣ್ಣ ಮೀನು? ಹಂಟರ್ಸ್, ಮೀನಿನ ಹಂಟರ್ಸ್ ಇವರು, ಮೀನಿನ ಬೇಟೆಗಾರರು. ಇಲ್ಲಿ ಸಿ ವಾಕಲ್ಲಿ ಅಲ್ಲಿ ಬೋಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿ ವಾಕ್ಗೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್, ನಿಮ್ಮನ್ನು ಬನ್ನಿ. ಇಲ್ಲಿ ಹನುಮಾನ್ ಫೋಟೋ ಹಾಕಿದ್ದಾರೆ. ಹನುಮಾನ್ ಬಾವುಟ. ಹಾಕಿದ್ದಾರೆ. ಯಾರು ಸವಸನೂ ಬೇಡ ಅಂತ ಸಿ ವಾಕ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಂತೂ ಎಕ್ಸೈಟ್ ಆಗಿದ್ದೀನಿ ನಾನು ಸಿ ವಾಕ್ ಹತ್ರ. ಬಿಕಾಸ್ ವೆಲ್ಕಮ್ ಟು ಮಲ್ಪೆ ಬೀಚಿನ ಸಿ ವಾಕ್. ಏನು ಇಲ್ಲ, ಸಮುದ್ರ ಪಕ್ಕದಲ್ಲಿ ನಡ್ಕೋ ಹೋಗುವಂಥ ಈ ಥರ ಮಾಡಿದ್ದಾರೆ, ಕಾರಿಡಾರ್ ಥರ. ನಾನು ಸಿ ವಾಕ್ ಅಂದರೆ ಬೇರೆ ಥರ ಏನೇನೋ ತಿಳ್ಕೊಬಿಟ್ಟಿದೆ. ಸಿ ವಾಕ್ನ ವ್ಯೂ ಹೇಗಿದೆ? ಸಿ ವಾಕ್ನ 8 ಗಂಟೆನೂ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಏನು ಸಿ ವಾಕೋ ಏನೋ, ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ಅಂದರೆ ಇಷ್ಟ ಅಂದರೆ ಸಿ ವಾಕ್ ಅಂದರೆ ನಾನೇನೋ ಬೇರೆ ಥರ ತಿಳ್ಕೊಬಿಟ್ಟಿದ್ದೆ ಫ್ರೆಂಡ್ಸ್. ಈಗ ಗೊತ್ತಾಯ್ತು ಈ ಥರ ಕಾರಿಡಾರ್ ಮಾಡಿದ್ದಾರೆ. ಅವ್ರು ವಾಪಸ್ಸೇ ಹೋಗ್ತಾರೆ ನಮಗೆ ಎಷ್ಟು. ಓಕೆ ಫ್ರೆಂಡ್ಸ್, ವಾಪಸ್ ಟರ್ನ್ ಆಗ್ಬಿಟ್ಟು ಬ್ಯಾಕ್. ಬೇಕಾಗಿಲ್ಲ, ಅವರೇ ನೋಡ್ತಾ ಇಲ್ಲ. ಅಲ್ಲಿ ಏನು ಕಾಣ್ತಾ ಇದೆ ನಿಮಗೆ ಶೆಡ್ ಥರ, ಅದು ಶಿಪ್ ಯಾರ್ಡ್, ಕೊಚ್ಚಿನ್ ಉಡುಪಿ
ಶಿಪ್ ಯಾರ್ಡ್ ಅಂದರೆ ಕೊಚ್ಚಿಯಿಂದ ಬರೋವಂಥ ಸರಕು ಸಾಮಾನು ಇಲ್ಲಿ ಇಳಿಸ್ತಾರೆ, ಇಲ್ಲಿಂದ ಹೋಗೋಂಥ ಸಾಮಾನು ಕೊಚ್ಚಿಯ ಪೋರ್ಟಲ್ಲಿ ಇಳಿಸ್ತಾರೆ. ಪೋರ್ಟ್ ಅಂದರೆ ಬಂದರು ಅಂತ ಎಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ ಅಷ್ಟೇ. ಶಿಪ್ ಯಾರ್ಡು ಇಲ್ಲಿ ಸುತ್ತಮುತ್ತ ಕೊಚ್ಚಿಯಿಂದ ಬರೋವಂಥ ಸರಕನ್ನು ಇಲ್ಲಿ ಬರುತ್ತೆ. ಇಲ್ಲಿಯ ಸರಕು ಕೊಚ್ಚಿಗೆ ಹೋಗುವಂಥದ್ದು ಅಲ್ಲಿಗೆ ಹೋಗುತ್ತೆ, ಅದಕ್ಕೆ ಶಿಪ್ ಯಾರ್ಡ್ ಅಂತ ಹಾಕಿದ್ದಾರೆ. ಓಕೆ ಫುಡ್ ಸ್ಟೋರ್ಗಳಿದ್ದಾವೆ, ತಿನ್ನೋರು ಆರಾಮಾಗಿ ತಿನ್ಬೋದು. ದೊಡ್ಡದೇನಲ್ಲ ಇದು, ಇಲ್ಲಿಗೆ ದೃಢ ಮಾತ್ರ ನಮ್ಮ ಕಣ್ಣಿಗೆ ದೊಡ್ಡದು. ಫಿಶ್ ಮೀನುಗಾರಿಕೆ ಮಾಡುವಂಥ ಬೋಟ್ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಇದು ಜಲರಾಜೇಶ್ವರಿ ಅಂತ ಹೆಸರು ಬರ್ತಿದೆ, ದೂರದಲ್ಲಿ ಕಾಣ್ತಾ ಇದೆ ನನಗೆ, ಆದರೆ ಕ್ಯಾಮ್ರಾ ಕಣ್ಣು ಕಾಣಲ್ಲ. ಮೀನುಗಾರರ ಶಿಪ್ ಯಾರ್ಡ್. ಮೀನು ಕೆಪಾಸಿಟಿ ಇದೆ, ಸ್ಟೋರ್ ಮಾಡೋರು ಅಷ್ಟು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕೆಳಗಡೆ ಇಂಡಿಯಾದ ಬೋರ್ಡ್ ಇದೆ, ಮೇಲ್ಗಡೆ ಅವ್ರದ್ದೇ ಆದಂಥ ಬೋರ್ಡ್ ಹಾಕೊಂಡಿರ್ತಾರೆ.